ನಮಸ್ಕಾರ, ವೆಲ್ಕಮ್ ಟು ಆರುಸ್ ಬ್ಲಾಗ್. ನಾವು ಮಾಡ್ತಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್. ತಗೊಂಡಿರುವಂಥ ಸಾಮಗ್ರಿಗಳು ಒಂದಾರು ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹುಣಸೆಹಣ್ಣು, ಆಮೇಲೆ ಎಣ್ಣೆ, ಉಪ್ಪು, ಸಾಸಿವೆ, ಅರಿಶಿನ, ಆಮೇಲೆ ಹಸಿರು ಮೆಣಸಿನಕಾಯಿ, ಆಮೇಲೆ ಮಂಡಕ್ಕಿ. ಇಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ. ನಂತರ ಇದು ಬಿಸಿ ಆದ ನಂತರ 1 ಸ್ಪೂನಷ್ಟು ಸಾಸಿವೆ, ನಂತರ ಕರಿಬೇವು ಸೊಪ್ಪು, ಆಮೇಲೆ ಈರುಳ್ಳಿ, ಈರುಳ್ಳಿ ಎಲ್ಲ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಹಸಿ ಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಹಾಕ್ಕೋತಿದ್ದೀನಿ. ಇದನ್ನೊಂದು 5 ನಿಮಿಷ ಅಥವಾ 5 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅರಿಶಿನ, ನಂತರ 1-1/2 ಸ್ಪೂನ್ ಉಪ್ಪು, ಹೇಳಿ ಸ್ವಲ್ಪ ನೀರನ್ನು ಒಂದು 2-3 ಸ್ಪೂನ್ ನೀರು ಹಾಕ್ಕೊಳ್ಳಿ. ಇವಾಗ ಅದು ಹುಣಸೆಹಣ್ಣಿನ ರಸವನ್ನು ಈಗ ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಕೂರಿಸಿ ಆಫ್ ಮಾಡಿಬಿಡಿ ಗ್ಯಾಸ್ನ. ಒಗ್ಗರಣೆಯನ್ನು ಬಿಸಿ ಆರಿದ ನಂತರ ಇವಾಗ ಇದನ್ನು ಒಂದು ಬೇಡದಕ್ಕೆ ಇದಕ್ಕೆ ಮಂಡಕ್ಕಿ ಹಾಕ್ಕೊಂಡು, ನಂತರ ಇದು ಆರಿದ್ದಂಥ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಳ್ಳಿ. ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1 ಸ್ಪೂನ್ ದೊಡ್ಡ ಸ್ಪೂನ್ ಹುರ್ಗಡ್ಲೆ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಳಿ. ನಂತರ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಮಿಕ್ಸ್ 1-2 ಸೆಕೆಂಡ್ ಮಾಡ್ಕೊಂಡ್ರೆ ಸಾಕು. ಇವಾಗ ಕಡಲೆ ಬೀಜ 1 ಸ್ಪೂನು. ನಿಮ್ಗೆ ಇಷ್ಟ ಇದ್ದರೆ ಕಡಲೆ ಬೀಜ ಹಾಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದು ಸೇವು, ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ, ಇಷ್ಟ ಇದ್ದವರು ಸ್ಕಿಪ್ ಮಾಡ್ಬೋದು. ಆಮೇಲೆ ಹಸಿಮೆಣಸಿನಕಾಯಿ, ನಂತರ